श्री गुरुभ्यो नमः। समर्थ सद्गुरु श्री ब्रह्मचैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्थ सद्गुरु श्री दत्तावधूत महाराज की जय. ನಾವು ಹಿಂದಿನ ವಿಡಿಯೋ ಒಳಗೆ 6 ಶ್ಲೋಕ ನೋಡಿದ್ವಿ ಅಂಡರ್ ದ ಕ್ಯಾಟಗರಿ ಆಧ್ಯಾತ್ಮಾನುಕೂಲ ನೈತಿಕ ಜೀವನ. ಈಗ ಮುಂದಿನ ಶ್ಲೋಕಗಳನ್ನು ನೋಡೋಣ. ಶ್ಲೋಕ 7. मना श्रेष्ठ धारिष्ठ जीवी धरावे, मना बोलणे नीच शोषित जावे, स्वये सर्वदा नम्र वाचे वदावे, मना सर्वलोकासिरे ನೀವವಾವೆ. ಭಾವಾರ್ಥ: ಹೇ ಮನಸ್ಸೇ, ಅಂತರಂಗದಲ್ಲಿ ಉತ್ತಮ ಹಾಗೂ ಸಾತ್ವಿಕ ಧೈರ್ಯ ಹೊಂದಿರಬೇಕು. ಯಾರಾದರೂ ನಮಗೆ ಅತ್ಯಂತ ನೀಚ ಹಾಗೂ ದುರುತ್ತರಗಳನ್ನು ಕೊಟ್ಟರೆ ಶಾಂತವಾಗಿ ಸಹನೆ ಮಾಡಿಕೊಳ್ಳಬೇಕು. ಆದರೆ ಸ್ವತಃ ಯಾವಾಗಲೂ ವಿನಯಶೀಲ ವಾಣಿಯಿಂದ ಮಾತನಾಡಬೇಕು. ಈ ರೀತಿಯಾಗಿ ನಮ್ಮ ಸುತ್ತಲಿರುವ ಎಲ್ಲ ಜನರ ಅಂತಃಕರಣವನ್ನು ಶಾಂತಗೊಳಿಸಬೇಕು, ಸಂತುಷ್ಟಗೊಳಿಸಬೇಕು ಹಾಗೂ ತೃಪ್ತಗೊಳಿಸಬೇಕು. ವಿವರಣೆ: ಈ ಶ್ಲೋಕದೊಳಗೆ ಗುರುಗಳು ಭಕ್ತನಾಗಿರುವಂಥ ಮನುಷ್ಯ ಯಾವಾಗಲೂ ವಿನಯಶೀಲನಾಗಿರಬೇಕು ಹಾಗೂ ಅವನ ಪ್ರೆಸೆನ್ಸ್ ಎಲ್ಲರ ಮನಸ್ಸಿನ ಒಳಗೂ ಒಂದು ಶಾಂತವಾದ ಭಾವವನ್ನು ಹುಟ್ಟುಹಾಕಬೇಕು ಅಂತ ಅಭಿಪ್ರಾಯ ಪಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಕ್ವಾಂಟಮ್ ಫಿಸಿಕ್ಸದ ಹೆಲ್ಪ್ ತಗೊಂಡು ತಿಳ್ಕೊಳ್ಳಿಕ್ಕೆ ನೋಡೋಣಂತ. ನಮ್ಮ ಥಾಟ್ಸ್ ಯಾವಾಗಲೂ ಒಂದು ಎನರ್ಜಿಯನ್ನು ಹೊರಸೂಸ್ತಾವ ಆ್ಯಸ್ ವೈಬ್ರೇಷನ್ಸ್. ಈ ವೈಬ್ರೇಷನ್ಸ್ ಅಥವಾ ಎನರ್ಜಿ ಫೀಲ್ಡ್ ಅಂತ ನಾವೇನು ಹೇಳ್ತೀವಿ, ಇದು ನಮ್ಮ ಸುತ್ತಲ ಒಂದು ಔರಾ ನಿರ್ಮಾಣ ಮಾಡ್ತದ. ಶುದ್ಧ, ಶಾಂತ ಮತ್ತು ದೈವಿಕ ಚಿಂತನೆಗಳು ಒಂದು ಹಾರ್ಮೋನಿಯಸ್ ಎನರ್ಜಿ ಫೀಲ್ಡ್ ಅಥವಾ ಔರಾವನ್ನು ಕ್ರಿಯೇಟ್ ಮಾಡಿರ್ತಾವ. ಇದಕ್ಕೆ ಅಪೋಸಿಟ್ ಆಗಿ ಕೆಟ್ಟ ವಿಚಾರಗಳು, ದ್ವೇಷ, ಅಸೂಯೆ, ಲೋಭ, ಮೋಹ, ಮತ್ಸರ ಇವೊಂದು ಇಂಬ್ಯಾಲೆನ್ಸ್ಡ್ ಎನರ್ಜಿ ಫೀಲ್ಡ್ ಅಥವಾ ನೆಗೆಟಿವ್ ಔರಾ ಕ್ರಿಯೇಟ್ ಮಾಡಿರ್ತಾವ. ಸಮ್ಟೈಮ್ಸ್ ನಿಮ್ಗೆ ಅನಿಸಿರ್ಬೋದು, ನಾವು ಯಾರಾದರೂ ಗುರುಗಳ ಕಡೆಗೆ ಹೋದಾಗ ಅಥವಾ ಯಾವುದಾದ್ರೂ ಕ್ಷೇತ್ರಕ್ಕೆ ನಾವು ಹೋಗಿ ಆವಾಗ ನಮ್ಮ ಮನಸ್ಸು ಭಕ್ತಿ ಭಾವದಿಂದ ತುಂಬಿಬಿಟ್ಟಿರ್ತದೆ. ಆಮೇಲೆ ಮನಸ್ಸಿಗೆ ಒಂಥರ ಸಂತೋಷದ ಭಾವನೆ ಬರ್ತಿರ್ತದೆ. ಅದಕ್ಕೆ ಭಕ್ತಿ ಮಾರ್ಗದೊಳಗೆ ನಡಿಬೇಕು ಅನ್ನೋರು ತಮ್ಮ ಒಳ್ಳೆಯ ಥಾಟ್ಸ್ಗಳಿಂದ, ಒಳ್ಳೆಯ ವ್ಯಕ್ತಿತ್ವದಿಂದ, ವಿನಯ ಮತ್ತು ನಮ್ರತೆಯಿಂದ ತಮ್ಮ ಸುತ್ತಲೂ ಒಂದು ಬ್ಯೂಟಿಫುಲ್ ಔರಾ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಗುರುಗಳ ಅಭಿಪ್ರಾಯ. ಶ್ಲೋಕ 8. ದೇಹೇ ತ್ಯಾಗಿತೆ ಕೀರ್ತಿ ಮಾಗೆ ಉರಾವಿ, ಮನಾ ಸಜ್ಜನಾ ಹೇಚಿ ಕ್ರಿಯಾ ಧರಾವಿ, ಮನಾ ಚಂದನಾಚೆ ಪರಿ ತ್ವಾಂ ದ್ವಿಜಾವೆ, ಪರಿಯಂತರಿ ಸಜ್ಜನಾ ನೀವವಾವೆ. ಭಾವಾರ್ಥ: ಹೇ ಸಜ್ಜನ ಮನಸ್ಸೇ, ನಾವು ಜೀವನದಲ್ಲಿ ಮೃತ್ಯುವಿನ ನಂತರವೂ ನಮ್ಮ ಕೀರ್ತಿ ಉಳಿಯುವಂತಹ ಕರ್ಮ ಮಾಡಬೇಕು. ನಮ್ಮ ದೇಹವನ್ನು ಜನರ ಸಲುವಾಗಿ ಗಂಧದಂತೆ ಸವೆಸಬೇಕು. ಆದ್ದರಿಂದ ಸತ್ಪುರುಷರ ಅಂತಃಕರಣಕ್ಕೆ ಬಹಳ ಆಗುತ್ತದೆ. ಇದರ ವಿವರಣೆ ಹೆಂಗೆ ತಿಳ್ಕೋಬೇಕು ಅಂದ್ರೆ, ಶ್ರೀ ಗುರುಗಳ ಅಭಿಪ್ರಾಯದಂತೆ ದೇಹದ ಮೇಲಿನ ನಮ್ಮ ಪ್ರೇಮವನ್ನು ಕಡಿಮೆ ಮಾಡ್ಕೋತ ಹೋಗಿ ಭಗವಂತನ ಮೇಲಿನ ಪ್ರೇಮವನ್ನು ಹೆಚ್ಚಿಗೆ ಮಾಡ್ತಾ ಹೋಗಬೇಕು. ದೇಹ ಎಂದಂದರೂ ಬಿದ್ದು ಹೋಗುದೆ. ದೇಹದ ಮೇಲಿನ ಪ್ರೀತಿ ನಮ್ಮದು ಕಡಿಮೆ ಆಗಬೇಕು ಅಂದಾಗ ಅದನ್ನು ಪರೋಪಕಾರದ ಸಲುವಾಗಿ ಸವಿಸ್ಬೇಕು. ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನೋ ಹಂಗೆ ಆಗ ನಮ್ಮ ದೇಹ ಇದ್ರೂ ಇಲ್ಲ ಇದ್ರೂ ಅದೊಂದು ಸಾರ್ಥಕವಾದ ಬಾಳ್ವೆ ಆಗಿರ್ತದೆ. ಅದರಿಂದ ಸತ್ಪುರುಷರು, ಸಂತರ ಅಂತಃಕರಣಕ್ಕೆ ಭಯಂಕರ ಖುಷಿ ಆಗ್ತದೆ. ಶ್ಲೋಕ 9. ನಕೋರೇ ಮನಾ ದ್ರವ್ಯತೆ ಪೂಢಿಲಾಂಚೆ, ಅತಿ ಸ್ವಾರ್ಥ ಬುದ್ಧಿ ನರೆ ಪಾಪ ಸಾಚೆ, ಘಡೆ ಭೋಗಣೆ ಪಾಪತೆ ಕರ್ಮ ಖೋಟೆ, ನ ಹೋತಾ ಮನಾ ಸಾರಿಕೆ ದುಃಖ ಮೋಠೆ. ಭಾವಾರ್ಥ: ಹೇ ಮನಸ್ಸೇ, ನಮಗಿಂತಲೂ ಮೊದಲು ಯಾರು ದ್ರವ್ಯ ಗಳಿಸಿ ಇಟ್ಟಿರುತ್ತಾರೋ ಅವರ ದ್ರವ್ಯದ ಅಭಿಲಾಷೆ ಪಡಬೇಡ. ಎರಡನೆಯವರ ದ್ರವ್ಯವು ನಮಗೆ ಪುಕ್ಕಟೆಯಾಗಿ ಸಿಗಬೇಕೆಂದು ಅನಿಸುವುದು ಅತ್ಯಂತ ಸ್ವಾರ್ಥ ಬುದ್ಧಿಯ ಲಕ್ಷಣ. ಇಂಥ ಸ್ವಾರ್ಥ ಬುದ್ಧಿಯಿಂದ ಪಾಪ ಸಂಚಯ.
ಯಾವ ಕರ್ಮಗಳಿಂದ ಪಾಪವನ್ನು ಅನುಭವಿಸಬೇಕಾಗುತ್ತದೆಯೋ ಆ ಕರ್ಮಗಳು ಕೆಟ್ಟದ್ದುವೇ ಆಗಿರುತ್ತವೆ. ಇಷ್ಟೇ ಅಲ್ಲದೆ ಸ್ವಾರ್ಥ ಬುದ್ಧಿಯಿಂದ ಕೆಟ್ಟ ಕರ್ಮಗಳನ್ನು ಮಾಡಿಯೂ ಕೂಡ ಮನಸ್ಸಿನಂತೆ ಆಗದಿದ್ದರೆ ಆಗ ಮತ್ತು ಮನಸ್ಸಿಗೆ ಬಹಳ ದುಃಖವನ್ನೇ ಅನುಭವಿಸಬೇಕಾಗುತ್ತದೆ. ಇದರದ್ದು ವಿವರಣೆ ನಾವು ನೋಡ್ಬೋದು. ಅತ್ಯಂತ ಸ್ವಾರ್ಥ ಪಾಪದ ಮೂಲ ಆಗಿದ್ರೆ ನಿಸ್ವಾರ್ಥತೆ ಪರೋಪಕಾರ ಅನ್ನೋದು ಪುಣ್ಯದ ಮೂಲ ಆಗಿರ್ತದೆ. ನಿಸ್ವಾರ್ಥದಿಂದ ಕರ್ಮ ಮಾಡಿದಾಗ ಮನುಷ್ಯಾಗ ಏನೂ ಫಲದ ಅಪೇಕ್ಷೆನೂ ಇರುವುದಿಲ್ಲ ಮತ್ತು ಅವನ ಮನಸ್ಸು ಒಂದು ರೀತಿಯ ಸಂತೃಪ್ತಿ ಸಮಾಧಾನದಿಂದ ಇರ್ತದೆ. ಅವನು ಯಾವಾಗಲೂ ಭಗವಂತನ ಪ್ರೀತಿಗಾಗಿ ಕರ್ಮ ಮಾಡ್ತಾನೆ. ಶ್ರೀ ಸಮರ್ಥ ಗುರುಗಳ ಅಭಿಪ್ರಾಯದೊಳಗೆ ಭಕ್ತರು ಈ ರೀತಿ ಇರಬೇಕು ಅಂತ ಹೇಳ್ತಾರೆ. ಜೈ ಜೈ ರಘುವೀರ ಸಮರ್ಥ.